ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಸಿದ್ದು ಕೋಟಿ ಆ್ಯಂಡ್ ಇಂಗ್ಲೀಷ್ ಕೋಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇವತ್ತು RRBಯಲ್ಲಿ ನ್ಯೂ ಕಾಲ್ಫಾರ್ಮ್ ಆಗಿದೆ. ಗ್ರೂಪ್ ಡಿ ಹುದ್ದೆಗಳನ್ನು ತುಂಬಲು ನೋಟಿಫಿಕೇಷನ್ನ 22 ಜನವರಿ 2025 ರಿಲೀಸ್ ಮಾಡಿದ್ದಾರೆ. ಈಗ ಅದರ ಬದಲು ಇನ್ ಡೀಟೇಲ್ ತಿಳಿಯೋಣ. ನಾನು ಈಗಾಗಲೇ ಆ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಇನ್ ಡೀಟೇಲ್ ಆಗಿ ತಿಳಿಯಬಹುದು. ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್, ಡೀಟೇಲ್ಡ್ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ ಅಂದರೆ CEN ನಂಬರ್ 8/2024. ಇಲ್ಲಿ ನೋಡಿ, ಇದು ಡೇಟ್ ಆಫ್ ಪಬ್ಲಿಕೇಶನ್ ಇದೆ 22/1/2025 ಅಂದರೆ ಎಸ್ಟರ್ಡೇ ಇದನ್ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಪೋಸ್ಟ್ಸ್ ನೋಡೋದಾದರೆ 32,438. ಆನ್ಲೈನ್ನಲ್ಲಿ ಅರ್ಜಿ ಹಾಕಲು ಸ್ಟಾರ್ಟ್ ಆಗತಕ್ಕಂಥ ದಿನಾಂಕ 23/1/2025 ಆ್ಯಂಡ್ ಕ್ಲೋಸಿಂಗ್ ಡೇಟ್ ಈಸ್ 22/2 ಅಂದರೆ ನೆಕ್ಸ್ಟ್ ಮಂತ್ ಫೆಬ್ರವರಿ 2025. ಏಜ್ ಲಿಮಿಟನ್ನು ನೋಡೋದಾದರೆ ಈ ಒಂದು CENಗೆ ಮಾತ್ರ ಫಾರ್ ಒನ್ ಟೈಮ್ ಮಿನಿಮಮ್ 18 ಇಯರ್ಸ್ ಇರಬೇಕು ಮತ್ತು ಮ್ಯಾಕ್ಸಿಮಮ್ 36 ಇಯರ್ಸ್ ಇರಬೇಕು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಈಸ್ ಅಪ್ಲಿಕೇಬಲ್ ಆ್ಯಸ್ ಪರ್ ರೂಲ್ಸ್. ಓಕೆ, ಇಲ್ಲಿ ನೋಡಿ, OBC ನಾನ್ ಕ್ರೀಮಿ ಲೇಯರ್ಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಅಂದರೆ 36 ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಪ್ಲಸ್ 3 ಇಯರ್ಸು ಅಂದರೆ 39 ಇಯರ್ಸ್ ಒಳಗಿನವರು ಇದಕ್ಕೆ ಅಪ್ಲೈ ಮಾಡಬಹುದು. SC ST ಅವರಿಗೆ 5 ಇಯರ್ಸ್. ಈ ರೀತಿಯಾಗಿ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೀಡಿದ್ದಾರೆ, ಅದನ್ನು ನೀವು ನೋಡ್ಕೋಬಹುದು. ಮತ್ತು ಮೋಡ್ ಆಫ್ ಎಕ್ಸಾಮ್ ಇದು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಇರ್ತದೆ. ಇದು ಒಂದು ಸ್ಟೇಜಲ್ಲಿ ಮಾತ್ರ ನಡೆಯುತ್ತೆ. ಒಂದು ಸ್ಟೇಜ್ ನಂತರ ಅದರಲ್ಲಿ ಮಾರ್ಕ್ಸ್ ವೈಸು ಅಂದರೆ ಕಟ್ ಆಫ್ ವೈಸು ನಿಮಗೆ PETಗೆ ಆಮೇಲೆ DV ದಟ್ ಈಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ. ಅದರ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತದೆ. ನಂತರ ಸೆಲೆಕ್ಟೆಡ್ ಲಿಸ್ಟ್ ರಿಲೀಸ್ ಮಾಡ್ತಾರೆ. ನೋಡಿ, ಎಕ್ಸಾಮ್ ಫೀ ನೋಡಿದರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ದಿ ಫೀ ಕನ್ಸೆಷನ್ ಕ್ಯಾಟಗೋರೀಸ್ ಮೆನ್ಷನ್ಡ್ ಬಿಲೋ. ಅಂದರೆ ಫೀ ಕನ್ಸೆಷನನ್ನು ಡಿಮ್ಯಾಂಡ್ ಮಾಡ್ತಕ್ಕವ್ರನ್ನು ಹೊರತುಪಡಿಸಿ ಎಲ್ಲರಿಗೂ ಎಷ್ಟಿದೆ, 500 ರೂಪಾಯಿ ಇದೆ ಫೀ. ಆ 500ರಲ್ಲಿ 400 ಶಾಲ್ ಬಿ ರಿಫಂಡೆಡ್ ಇನ್ ಡ್ಯೂ ಕೋರ್ಸ್. ಅದರಲ್ಲಿ 500 ರೂಪಾಯಿಯಲ್ಲಿ 400 ರೂಪಾಯಿಯನ್ನು ನೀವು ಎಕ್ಸಾಮ್ಗೆ ಅಟೆಂಡ್ ಆದ ನಂತರ ನಿಮಗೆ ಅದು ರಿಫಂಡ್ ಮಾಡ್ತಾರೆ. ಫಾರ್ PWBD ಆರ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಆರ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು SC ST ಮೈನಾರಿಟಿ ಕಮ್ಯುನಿಟಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವರಿಗೆ 250 ಇದೆ. ಈ 250 ಇಡಿಯಾಗಿ ನಿಮಗೆ ಆಫ್ಟರ್ ಯು ಅಟೆಂಡ್ ದಿ ಎಕ್ಸಾಮ್ ವಿಲ್ ಬಿ ರಿಫಂಡೆಡ್. ಅದನ್ನು ಮಾತ್ರ ನಿಮಗೆ ಅವರು ರೀಫಂಡ್ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟು IFSC ನಂಬರನ್ನು ಸರಿಯಾಗಿ ಫಿಲ್ ಮಾಡಬೇಕು.
CBT ಸಿಲೆಬಸ್ ನೋಡಿ, ಅಷ್ಟು 4 ಸೆಕ್ಷನ್ಸ್ ಇರ್ತವೆ. ಮ್ಯಾಕ್ಸಿಮಮ್ ಟೈಮು 90 ಮಿನಿಟ್ಸು. ಜನರಲ್ ಸೈನ್ಸ್ 25 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 25 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಮಾರ್ಕ್ಸ್, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ 20. ಟೋಟಲಿ 90 ಮಿನಿಟ್ಸ್ ಟೈಮು ಆ್ಯಂಡ್ 100 ಕ್ವಶನ್ಸು. ಮತ್ತು ಇದರಲ್ಲಿ 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಅಂದರೆ 1 ಮಾರ್ಕ್ಸ್ ತಪ್ಪಾದರೆ ಒಂದು ಮಾರ್ಕ್ಸ್ನಲ್ಲಿ 3 ಭಾಗದಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇಲ್ಲಿ ನೋಡಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸಿಲೆಬಸ್ಸಲ್ಲಿ ಏನೇನು ಸಬ್ಜೆಕ್ಟ್ ಒಳಗೊಳ್ಳುತ್ತೆ ಅಂತ. ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್, ಬೋರ್ಡ್ ಮಾಸ್, ಡೆಸಿಮಲ್ಸ್, ಫ್ರಾಕ್ಷನ್ಸ್, LCM, SCF, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಪರ್ಸೆಂಟೇಜಸ್, ಮೆನ್ಸುರೇಷನ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್, ಅಲ್ಜಿಬ್ರಾ, ಜಿಯೋಮೆಟ್ರಿ ಆ್ಯಂಡ್ ಟ್ರೈಗೋನೋಮೆಟ್ರಿ, ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸ್, ಸ್ಕ್ವೇರ್ ರೂಟ್, ಏಜ್ ಕ್ಯಾಲ್ಕುಲೇಷನ್ಸ್, ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್, ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್ ಎಟ್ಸೆಟ್ರಾ. ಈ ರೀತಿ ನೀವು ಎಲ್ಲವನ್ನು ಕೊಟ್ಟಿದ್ದಾರೆ ನೋಡಿ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು, ಜನರಲ್ ಸೈನ್ಸು ಆ್ಯಂಡ್ ಜನರಲ್ ಅವೇರ್ನೆಸ್ ಆನ್ ಕರೆಂಟ್ ಅಫೇರ್ಸ್. ಜನರಲ್ ಸೈನ್ಸ್ ಇದು ನಿಮಗೆ 10th ಸ್ಟ್ಯಾಂಡರ್ಡ್ ಲೆವೆಲ್ ತನಕ ಇರುತ್ತದೆ. CBSE ಬುಕ್ಸ್ ಅಂದರೆ NCERT ಬುಕ್ಸನ್ನು ನೀವು ರೆಫರ್ ಮಾಡಿದರೆ ನಿಮಗೆ ಈಜಿಲಿ ನೀವು ಸೈನ್ಸಲ್ಲಿ ಒಂದು ಗ್ರಿಪ್ ಹಿಡಿಬೋದು. ಅದೇ ರೀತಿ ನೋಡಿ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೊಟ್ಟಿದ್ದಾರೆ. ಮೇಲ್ ಕ್ಯಾಂಡಿಡೇಟ್ಸು ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸು. ಮೇಲ್ ಕ್ಯಾಂಡಿಡೇಟ್ಸು should be able to lift and carry 35 kg of weight for a distance of 100 meters in 2 minutes in one chance without putting the weight down. ಅಂದರೆ ಪುರುಷ ಅಭ್ಯರ್ಥಿ ಏನು ಹೇಳ್ತಾರೆ, ಹುಡುಗರು ಅವರು 35 kg ವೇಟನ್ನು 100 ಮೀಟರ್ ದೂರದವರೆಗೆ 2 ನಿಮಿಷದಲ್ಲಿ ಒಯ್ಯಬೇಕು ಒಂದೇ ಅವಕಾಶದಲ್ಲಿ. ಆದರೆ ಆ ಒಂದು 30 kg ವೇಟನ್ನು ಕೆಳಗಡೆ ಇರಲಾರ್ದನೆ. ಆ್ಯಂಡ್ should be able to run for distance of 1000 meters in 4 minutes and 15 seconds in one chance. ನೋಡಿ 4 ಮಿನಿಟ್ 15 ಸೆಕೆಂಡ್ಗಳಲ್ಲಿ 1000 ಮೀಟರ್ ರನ್ನಿಂಗನ್ನು ಕೂಡ ಅವರು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾರು? ಮೇಲ್ ಕ್ಯಾಂಡಿಡೇಟ್ಸು. ಫೀಮೇಲ್ ಕ್ಯಾಂಡಿಡೇಟ್ಸು should be able to lift and carry 20 kg of weight for a distance of 100 meters in 2 minutes in one chance without putting the weight down. ಇಲ್ಲಿ ವೇಟ್ ಒಯ್ದು ಕೂಡ ಅಲ್ಲಿ ಸೇಮ್ ಇದೆ, ಆದರೆ ಅಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 35 kg ಇದೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 20 kg ಇದೆ. ಆ್ಯಂಡ್ should be able to run for distance of 1000 meters in 5 minutes and 40 seconds in one chance. ಇಲ್ಲಿ ಓಟದ ಡಿಸ್ಟೆನ್ಸ್ ಕೂಡ ಸೇಮ್ ಇದೆ, ಆದರೆ ಟೈಮಿಂಗ್ ಸ್ವಲ್ಪ ಹೆಚ್ಚಿದೆ. 5 minutes and 40 secondsಗಳಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸು 1000 ಮೀಟರ್ಸನ್ನು ಕಂಪ್ಲೀಟ್ ಮಾಡಬೇಕು. ನೋಡಿ ಅಪ್ಲಿಕೇಶನ್ ಮೋಡಿಫಿಕೇಷನ್ ಒಂದು ಫೀಲ್ಡ್ ಕೊಟ್ಟಿದ್ದಾರೆ. ಅಂದರೆ ನೀವು ಅಪ್ಲೈ ಮಾಡುವಾಗ ಏನಾದರೂ ತಪ್ಪುಗಳಾದರೆ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಒಂದು ಫೀಲ್ಡ್ ಕೊಟ್ಟಿದ್ದಾರೆ. ಯಾವಾಗ ಅಂತಂದರೆ 25/2/2025ದಿಂದ ಅಲ್ಲಿಂದ 6/3/2025ವರೆಗೆ ನೀವು ಅದನ್ನು ತಿದ್ದುಪಡಿ ಮಾಡಬಹುದು. ಪ್ರತಿ ತಿದ್ದುಪಡಿಗೆ ನೀವು ಯು ಹ್ಯಾವ್ ಟು ಪೇ 250. ಇದು ನಾನ್ ರಿಫಂಡೇಬಲು. 250 ರೂಪಾಯಿ ನೀವು ಪೇ ಮಾಡಿ ಪ್ರತಿ ಸಲ ನೀವು ಒಂದು ತಿದ್ದುಪಡಿಯನ್ನು ಮಾಡ್ಕೋಬೋದು. ಈ ದಿನಾಂಕದೊಳಗೆ ಮಾತ್ರ. ಇದರ ನಂತರ ನೀವು ತಿದ್ದುಪಡಿ ಈ ದಿನಾಂಕದ ನಂತರ ನೀವು 6/3/2025 ನಂತರ ನೀವು ಯಾವುದೇ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ಕೇರ್ಫುಲ್ಲಿ ಫಿಲ್ ಮಾಡಿ. ಇಲ್ಲಿ ನೋಡಿ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಅನ್ನೆಕ್ಸ್ಚರ್ ಎಯಲ್ಲಿ ಕೊಟ್ಟಿದ್ದಾರೆ. 10th ಪಾಸ್ ಆರ್ ITI ಆರ್ ಇಕ್ವಿವೆಲೆಂಟ್ ಆರ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ NCVT. ಆಯಿತು ಸ್ನೇಹಿತರೆ, ಇದು ಈ ರಿಕ್ರೂಟ್ಮೆಂಟ್ ಕುರಿತು ಮಾಹಿತಿಯಾಗಿತ್ತು. ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ವಿಶ್ ಯು ಆಲ್ ದಿ ಬೆಸ್ಟ್ ಆಫ್ ಲಕ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.